ಅದೊಂದು ಕಡೆ ಈ ಗ್ಯಾಸ್ ಹಾಗೆ ತೈಲ ಪೂರೈಕೆಯ ಬಿಕ್ಕಟ್ಟಿನ ನಡುವೆಯೂ ಒಂದಷ್ಟು ಸಮಾಧಾನಕರ ದೃಶ್ಯಗಳು ಲಭ್ಯವಾಗ್ತಾ ಇರೋದು. ಸ್ಟ್ರೇಟ್ ಆಫ್ ಹಾರ್ಮುಜ್ನಿಂದ ಭಾರತದ ಬಂದರಿಗೆ ಬಂದು ತಲುಪಿರುವ ಮೂರನೇ ಹಡಗಿನ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಸುಮಾರು 80,886 ಮೆಟ್ರಿಕ್ ಟನ್ ಕಚ್ಚಾ ತೈಲವನ್ನ ಹೊತ್ತು ಬಂದಿದೆ ಈ ಹಡಗು. ನಿನ್ನೆ ಹಾಗೆ ಕಳೆದ 2 ದಿನಗಳ ಹಿಂದೆ 2 ಹಡಗು ಬಂದದ್ದು ಗ್ಯಾಸ್ ಅನ್ನ ಪೂರೈಕೆ ಮಾಡುವ ಹಡಗಾಗಿತ್ತು. ಇದೀಗ ಕಚ್ಚಾ ತೈಲವನ್ನ ತುಂಬಿಕೊಂಡಿರುವ ಹಡಗು ಭಾರತವನ್ನ ತಲುಪಿದೆ. ಅದರ ಎಕ್ಸ್ಕ್ಲೂಸಿವ್ ದೃಶ್ಯವನ್ನ ರಿಪಬ್ಲಿಕ್ ಕನ್ನಡದ ಮೂಲಕ ಗಮನಿಸ್ತಾ ಇದ್ದೀರಿ. ಗುಜರಾತ್ನ ಮಂದ್ರಾ ಬಂದರಿಗೆ ಬಂದು ತಲುಪಿದೆ ಭಾರತದ ಮೂರನೇ ಹಡಗು. ಜಗ್ಲಡ್ಕಿ ಹಡಗು ಕಚ್ಚಾ ತೈಲದ ಬ್ಯಾರಲ್ಗಳನ್ನ ಹೊತ್ತು ತಂದಿರೋದು. ಕಳೆದ 2 ಹಡಗುಗಳು ಶಿವಾಲಿಕ್ ಹಾಗೆ ನಂದಾದೇವಿ ಸರಿಸುಮಾರು 92,000 ಮೆಟ್ರಿಕ್ ಟನ್ ಅಷ್ಟು ಎಲ್ಪಿಜಿಯನ್ನ ಅನಿಲವನ್ನ ಹೊತ್ತು ತಂದಿತ್ತು. ಇದೀಗ ಮತ್ತೊಂದು ಹಡಗು ಭಾರತಕ್ಕೆ ಪ್ರವೇಶ ಮಾಡಿರೋ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಸದ್ಯಕ್ಕೆ ಗುಜರಾತ್ನ ಮಂದ್ರಾ ಬಂದರಿನ ಸಮೀಪದಿಂದ ಕೆಲ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಮಂದ್ರಾ ಬಂದರಿಗೆ ಇದೀಗ ಕಚ್ಚಾ ತೈಲವನ್ನ ಹೊತ್ತ ಹಡಗು ಬಂದು ತಲುಪಿರೋದು. ಸ್ಟ್ರೇಟ್ ಆಫ್ ಹಾರ್ಮುಜ್ ಅನ್ನ ಕಂಪ್ಲೀಟ್ ಆಗಿ ತನ್ನ ಕಬ್ಜಾದಲ್ಲಿ ಹಿಡಿದುಕೊಂಡಿದೆ ಇರಾನ್. ಈ ಸಂದರ್ಭದಲ್ಲಿ ಜಗತ್ತಿನ ಬೇರೆ ರಾಷ್ಟ್ರಗಳಿಗೆ ಕಷ್ಟ ಸಾಧ್ಯವಾಗ್ತಾ ಇರುವ ಪರಿಸ್ಥಿತಿಯಲ್ಲೂ ಕೂಡ ಭಾರತದ ಹಡಗುಗಳು ಭಾರತವನ್ನ ತಲುಪ್ತಾ ಇರೋದು ಭಾರತಕ್ಕೆ ಲಭ್ಯವಾಗ್ತಾ ಇರುವ ರಾಜತಾಂತ್ರಿಕ ಗೆಲುವೆ ಸೆಟ್. ಸದ್ಯಕ್ಕೆ ಕಚ್ಚಾ ತೈಲವನ್ನ ಹೊತ್ತ ಈ ಹಡಗು ಮಂದ್ರಾ ಪೋರ್ಟ್ಗೆ ತಲುಪಿದೆ. ಆ ದೃಶ್ಯವನ್ನ ಗಮನಿಸ್ತಾ ಇದ್ದೀವಿ. ಅದೊಂದು ಕಡೆ ಈ ಗ್ಯಾಸ್ ಹಾಗೆ ತೈಲ ಪೂರೈಕೆಯ ಬಿಕ್ಕಟ್ಟಿನ ನಡುವೆಯೂ ಒಂದಷ್ಟು ಸಮಾಧಾನಕರ ದೃಶ್ಯಗಳು ಲಭ್ಯವಾಗ್ತಾ ಇರೋದು. ಸ್ಟ್ರೇಟ್ ಆಫ್ ಹಾರ್ಮುಜ್ನಿಂದ ಭಾರತದ ಬಂದರಿಗೆ ಬಂದು ತಲುಪಿರುವ ಮೂರನೇ ಹಡಗಿನ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಸುಮಾರು 80,886 ಮೆಟ್ರಿಕ್ ಟನ್ ಕಚ್ಚಾ ತೈಲವನ್ನ ಹೊತ್ತು ಬಂದಿದೆ ಈ ಹಡಗು. ನಿನ್ನೆ ಹಾಗೆ ಕಳೆದ 2 ದಿನಗಳ ಹಿಂದೆ 2 ಹಡಗು ಬಂದದ್ದು ಗ್ಯಾಸ್ ಅನ್ನ ಪೂರೈಕೆ ಮಾಡುವ ಹಡಗಾಗಿತ್ತು. ಇದೀಗ ಕಚ್ಚಾ ತೈಲವನ್ನ ತುಂಬಿಕೊಂಡಿರುವ ಹಡಗು ಭಾರತವನ್ನ ತಲುಪಿದೆ. ಅದರ ಎಕ್ಸ್ಕ್ಲೂಸಿವ್ ದೃಶ್ಯವನ್ನ ರಿಪಬ್ಲಿಕ್ ಕನ್ನಡದ ಮೂಲಕ ಗಮನಿಸ್ತಾ ಇದ್ದೀರಿ. ಗುಜರಾತ್ನ ಮಂದ್ರಾ ಬಂದರಿಗೆ ಬಂದು ತಲುಪಿದೆ ಭಾರತದ ಮೂರನೇ ಹಡಗು. ಜಗ್ಲಡ್ಕಿ ಹಡಗು ಕಚ್ಚಾ ತೈಲದ ಬ್ಯಾರಲ್ಗಳನ್ನ ಹೊತ್ತು ತಂದಿರೋದು. ಕಳೆದ 2 ಹಡಗುಗಳು ಶಿವಾಲಿಕ್ ಹಾಗೆ ನಂದಾದೇವಿ ಸರಿಸುಮಾರು 92,000 ಮೆಟ್ರಿಕ್ ಟನ್ ಅಷ್ಟು ಎಲ್ಪಿಜಿಯನ್ನ ಅನಿಲವನ್ನ ಹೊತ್ತು ತಂದಿತ್ತು. ಇದೀಗ ಮತ್ತೊಂದು ಹಡಗು ಭಾರತಕ್ಕೆ ಪ್ರವೇಶ ಮಾಡಿರೋ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ.
ಸದ್ಯಕ್ಕೆ ಗುಜರಾತ್ನ ಮಂದ್ರಾ ಬಂದರಿನ ಸಮೀಪದಿಂದ ಕೆಲ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಮಂದ್ರಾ ಬಂದರಿಗೆ ಇದೀಗ ಕಚ್ಚಾ ತೈಲವನ್ನ ಹೊತ್ತ ಹಡಗು ಬಂದು ತಲುಪಿರೋದು. ಸ್ಟೇಟ್ ಆಫ್ ಹಾರ್ಮೋಸ್ ಅನ್ನ ಕಂಪ್ಲೀಟ್ ಆಗಿ ತನ್ನ ಕಬ್ಜಾದಲ್ಲಿ ಹಿಡಿದುಕೊಂಡಿದೆ ಇರಾನ್. ಈ ಸಂದರ್ಭದಲ್ಲಿ ಜಗತ್ತಿನ ಬೇರೆ ರಾಷ್ಟ್ರಗಳಿಗೆ ಕಷ್ಟ ಸಾಧ್ಯವಾಗ್ತಾ ಇರುವ ಪರಿಸ್ಥಿತಿಯಲ್ಲೂ ಕೂಡ ಭಾರತದ ಹಡಗುಗಳು ಭಾರತವನ್ನ ತಲುಪ್ತಾ ಇರೋದು ಭಾರತಕ್ಕೆ ಲಭ್ಯವಾಗ್ತಾ ಇರುವ ರಾಜತಾಂತ್ರಿಕ ಗೆಲುವೆ ಸೆಟ್. ಸದ್ಯಕ್ಕೆ ಕಚ್ಚಾ ತೈಲವನ್ನ ಹೊತ್ತ ಈ ಹಡಗು ಮಂದ್ರಾ ಪೋರ್ಟ್ಗೆ ತಲುಪಿದೆ. ಆ ದೃಶ್ಯವನ್ನ ಗಮನಿಸ್ತಾ ಇದ್ದೀವಿ. ಅದೊಂದು ಕಡೆ ಈ ಗ್ಯಾಸ್ ಹಾಗೆ ತೈಲ ಪೂರೈಕೆಯ ಬಿಕ್ಕಟ್ಟಿನ ನಡುವೆಯೂ ಒಂದಷ್ಟು ಸಮಾಧಾನಕರ ದೃಶ್ಯಗಳು ಲಭ್ಯವಾಗ್ತಾ ಇರೋದು. ಸ್ಟೇಟ್ ಆಫ್ ಹಾರ್ಮೋಸ್ನಿಂದ ಭಾರತದ ಬಂದರಿಗೆ ಬಂದು ತಲುಪಿರುವ 3ನೇ ಹಡಗಿನ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಸುಮಾರು 80,886 ಮೆಟ್ರಿಕ್ ಟನ್ ಕಚ್ಚಾ ತೈಲವನ್ನ ಹೊತ್ತು ಬಂದಿದೆ ಈ ಹಡಗು. ನಿನ್ನೆ ಹಾಗೆ ಕಳೆದ 2 ದಿನಗಳ ಹಿಂದೆ 2 ಹಡಗು ಬಂದದ್ದು ಗ್ಯಾಸ್ ಅನ್ನ ಪೂರೈಕೆ ಮಾಡುವ ಹಡಗಾಗಿತ್ತು. ಇದೀಗ ಕಚ್ಚಾ ತೈಲವನ್ನ ತುಂಬಿಕೊಂಡಿರುವ ಹಡಗು ಭಾರತವನ್ನ ತಲುಪಿದೆ. ಅದರ ಎಕ್ಸ್ಕ್ಲೂಸಿವ್ ದೃಶ್ಯವನ್ನ ರಿಪಬ್ಲಿಕ್ ಕನ್ನಡದ ಮೂಲಕ ಗಮನಿಸ್ತಾ ಇದ್ದೀರಿ. ಗುಜರಾತ್ನ ಮಂದ್ರಾ ಬಂದರಿಗೆ ಬಂದು ತಲುಪಿದೆ ಭಾರತದ 3ನೇ ಹಡಗು. ಜಗ್ಲಕಿ ಹಡಗು ಕಚ್ಚಾ ತೈಲದ ಬ್ಯಾರಲ್ಗಳನ್ನ ಹೊತ್ತು ತಂದಿರೋದು. ಕಳೆದ 2 ಹಡಗುಗಳು ಶಿವಾಲಿಕ್ ಹಾಗೆ ನಂದಾದೇವಿ ಸರಿಸುಮಾರು 92,000 ಮೆಟ್ರಿಕ್ ಟನ್ ಅಷ್ಟು ಎಲ್ಪಿಜಿಯನ್ನ ಅನಿಲವನ್ನ ಹೊತ್ತು ತಂದಿತ್ತು. ಇದೀಗ ಮತ್ತೊಂದು ಹಡಗು ಭಾರತಕ್ಕೆ ಪ್ರವೇಶ ಮಾಡಿರೋ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಸದ್ಯಕ್ಕೆ ಗುಜರಾತ್ನ ಮಂದ್ರಾ ಬಂದರಿನ ಸಮೀಪದಿಂದ ಕೆಲ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಮಂದ್ರಾ ಬಂದರಿಗೆ ಇದೀಗ ಕಚ್ಚಾ ತೈಲವನ್ನ ಹೊತ್ತ ಹಡಗು ಬಂದು ತಲುಪಿರೋದು. ಸ್ಟೇಟ್ ಆಫ್ ಹಾರ್ಮೋಸ್ ಅನ್ನ ಕಂಪ್ಲೀಟ್ ಆಗಿ ತನ್ನ ಕಬ್ಜಾದಲ್ಲಿ ಹಿಡಿದುಕೊಂಡಿದೆ ಇರಾನ್. ಈ ಸಂದರ್ಭದಲ್ಲಿ ಜಗತ್ತಿನ ಬೇರೆ ರಾಷ್ಟ್ರಗಳಿಗೆ ಕಷ್ಟ ಸಾಧ್ಯವಾಗ್ತಾ ಇರುವ ಪರಿಸ್ಥಿತಿಯಲ್ಲೂ ಕೂಡ ಭಾರತದ ಹಡಗುಗಳು ಭಾರತವನ್ನ ತಲುಪ್ತಾ ಇರೋದು ಭಾರತಕ್ಕೆ ಲಭ್ಯವಾಗ್ತಾ ಇರುವ ರಾಜತಾಂತ್ರಿಕ ಗೆಲುವೆ ಸೆಟ್. ಸದ್ಯಕ್ಕೆ ಕಚ್ಚಾ ತೈಲವನ್ನ ಹೊತ್ತ ಈ ಹಡಗು ಮಂದ್ರಾ ಪೋರ್ಟ್ಗೆ ತಲುಪಿದೆ. ಆ ದೃಶ್ಯವನ್ನ ಗಮನಿಸ್ತಾ ಇದ್ದೀವಿ.